ಸರ್ಕಾರಿ ಆಸ್ಪತ್ರೆಗೆ ಲಾಗಿನ್ ಆಗೋದು, ಖಾಸಗಿ ಆಸ್ಪತ್ರೆಗೆ ಹಾಜರಾಗೋದು. ಇತ್ತ ಡಾಕ್ಟರ್ಗಳಿಲ್ಲದೆ ರೋಗಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಪರದಾಡೋದು. ವೈದ್ಯರ ಕಳ್ಳಾಟ, ಸರ್ಕಾರದ ಆದೇಶಕ್ಕೂ ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಈ ರೀತಿ ವೈದ್ಯರು ಸೇವೆ ಸಲ್ಲಿಸ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ಕಳ್ಳಾಟ ಬಟಾ ಬಯಲಾಗಿದೆ. ವೈದ್ಯರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೊಡಲಾಗಿದೆ. ತನಿಖೆ ವರದಿ ಕೂಡ ಈಗ ಸಿದ್ಧವಾಗಿದ್ದು, ವೈದ್ಯರ ವಿರುದ್ಧ ಕ್ರಮಕ್ಕೆ ಸರ್ಕಾರಕ್ಕೆ ಲೋಕಾಯುಕ್ತ ಶಿಫಾರಸು ಮಾಡಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ವೈದ್ಯರಾಗಿದ್ದುಕೊಂಡು ಇಂಥ ಕಳ್ಳಾಟ, ಲಾಗಿನ್ ಮಾಡೋದಲ್ಲಿ, ಪೇಷಂಟ್ಸ್ನ ಅಟೆಂಡ್ ಮಾಡೋದಿಲ್ಲಿ. ಈಗ ಲೋಕಾಯುಕ್ತ ರಿಪೋರ್ಟ್ ಏನು ಹೇಳ್ತಾ ಇದೆ? ವಿಜಯ್, ಸರ್ಕಾರಿ ಸ್ವಾಮ್ಯದ ಸ್ವಾಯತ್ತ ಸಂಸ್ಥೆಯಾಗಿರುವಂತಹ ನೆಪ್ರೋ ಯೂರಾಲಜಿ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿರುವಂತಹ ನೆಪ್ರೋ ಯೂರಾಲಜಿಯ 5 ಮಂದಿ ವೈದ್ಯರು ಹೆಚ್ಚಿನ ಹಣಕ್ಕಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಾಗಿನ್ ಆಗಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರುವುದು ಈಗಾಗಲೇ ಲೋಕಾಯುಕ್ತ ತನಿಖೆಯಲ್ಲಿ ಇದೀಗ ದೃಢಪಟ್ಟಿರುವಂಥದ್ದು. ಈ ಬಗ್ಗೆ ಹಿಂದೆ ಲೋಕಾಯುಕ್ತಕ್ಕೆ ಒಂದು ದೂರು ಕೂಡ ದಾಖಲಾಗಿತ್ತು. ತದನಂತರದಲ್ಲಿ ಲೋಕಾಯುಕ್ತ ರೇಡ್ ಕೂಡ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ಕಲೆಕ್ಟ್ ಮಾಡಿ ಯಾರು 5 ವೈದ್ಯರ ವಿರುದ್ಧ ಆರೋಪ ಕೇಳಿ ಬಂದಿತ್ತು ಅವರನ್ನು ವಿಚಾರಣೆ ಕೂಡ ಮಾಡಿತ್ತು. ಈ ಎಲ್ಲ ವಿಚಾರಣೆ ಸಂದರ್ಭದಲ್ಲಿ 5 ವಿರುದ್ಧ ಕೇಳಿ ಬಂದಂತಹ ಆರೋಪ ಇದೀಗ ದೃಢಪಟ್ಟಿರುವಂತದ್ದು. ಈ ಪೈಕಿ ಒಟ್ಟು 6 ಮಂದಿ ವೈದ್ಯರ ವಿರುದ್ಧ ಇದೀಗ ದೂರು ದಾಖಲಾಗಿತ್ತು. ಬಟ್ ಈ ಪೈಕಿ ನೆಪ್ರೋ ಯೂರಾಲಜಿ ಡೈರೆಕ್ಟರ್ ಆಗಿರುವಂತಹ ಕೇಶವ ಮೂರ್ತಿ ಅವರು ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿಲ್ಲ. ಬಟ್ ಅವರು ತಮ್ಮದೇ ಡಿಪಾರ್ಟ್ಮೆಂಟ್ನ 5 ವೈದ್ಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಾಗಿನ್ ಆಗಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋ ವಿಚಾರ ಗೊತ್ತಿದ್ರೂ ಕೂಡ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ತಮ್ಮ ದೂರಿನಲ್ಲಿ, ತಮ್ಮ ರಿಪೋರ್ಟ್ ನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಮತ್ತೊಂದು ವಿಚಾರ ಏನಂದ್ರೆ, ಈ ನೆಪ್ರೋ ಯೂರಾಲಜಿ ಏನಿದೆ ಇದು ನಿತ್ಯವೂ ಕೂಡ ಇಲ್ಲಿ 300 ಪೇಷಂಟ್ ಬರ್ತಾರೆ. 160 ಹಾಸಿಗೆ ಸಾಮರ್ಥ್ಯ ಇರುವಂತಹ ನೆಪ್ರೋ ಯೂರಾಲಜಿಯಲ್ಲಿ ಈಗಾಗಲೇ ಅಲ್ಲಿ ವೈದ್ಯರ ಹುದ್ದೆ ಕೂಡ ಖಾಲಿ ಇದೆ. ನಿತ್ಯವೂ ಕೂಡ ಇಲ್ಲಿ 300 ಜನ ಪೇಷಂಟ್ ಬರ್ತಾರೆ. 80ರಿಂದ 90 ಏನು ಇಲ್ಲಿ ನೆಪ್ರೋ ಯೂರಾಲಜಿ ಟ್ರೀಟ್ಮೆಂಟ್ ಕೂಡ ನಡೆಯುತ್ತೆ. ಇಂತಹ ಆಸ್ಪತ್ರೆಯಲ್ಲಿ ಒಂದು ಕಡೆ ವೈದ್ಯರ ಕೊರತೆ ಇದೆ, ಅದರ ಜೊತೆಗೆ ಇಲ್ಲಿರುವಂತಹ ವೈದ್ಯರು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರುವುದರಿಂದ ನಿತ್ಯ ಕೂಡ ಇಲ್ಲಿ ರೋಗಿಗಳು ಪರದಾಡಬೇಕಾದಂತಹ ಸನ್ನಿವೇಶ ಸೃಷ್ಟಿಯಾಗಿತ್ತು. ಇದೇ ಕಾರಣಕ್ಕೆ ಈ ಹಿಂದೆ ಅಲ್ಲಿದ್ದಂತಹ ವೈದ್ಯರೇ ಒಂದು ದೂರು ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಇದರ ಈ ದೂರಿನ ಆಧಾರದಲ್ಲಿ ತನಿಖೆ ಮಾಡಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ರಿಪೋರ್ಟ್ ಅನ್ನು ರೆಡಿ ಮಾಡಿದ್ದು ಸರ್ಕಾರಕ್ಕೆ ಕೂಡ ಶೀಘ್ರದಲ್ಲೇ ಸಲ್ಲಿಕೆ ಮಾಡಲಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.